ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿನದಿಂದ ಕ್ಷಮಾಪಣೆ ವಿಷಯದಲ್ಲಿ ನಾವು ದೇವರ ವಾಕ್ಯನ ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ಕೊನೆಯದಾಗಿ 7ನೇ ಒಂದು ಕ್ಷಮಾಪಣೆಯ ಒಂದು ವಚನ ದೇವರ ವಾಕ್ಯ ನೋಡಿಕೊಳ್ಳೋಣ. ಯಾಕಂದರೆ ಕ್ಷಮಾಪಣೆ ಎಂಬುದು ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದಾಗಿದೆ, ನಮಗೆ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ತರುವಂಥದ್ದಾಗಿದೆ. ಅದಕ್ಕೆ ಕ್ಷಮಾಪಣೆ ಗುಣ ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಇಬ್ರಿಯನು ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಕ್ಷಮಾಪಣೆ ಏನಾಗಿದೆ, ನಿರಂತರವಾಗಿದೆ, ಅದು ಯಾವುದೇ ಒಂದು ಸ್ವಾರ್ಥದಿಂದ ತುಂಬಿರುವಂಥದ್ದಲ್ಲ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೊಡುವ ಕ್ಷಮಾಪಣೆ ಏನಾಗಿದೆ, ನಿರಂತರವಾಗಿರುವಂಥದ್ದಾಗಿದೆ. ಆ ದೇವರು ಕೊಡುವ ಕ್ಷಮಾಪಣೆಯಲ್ಲಿ ಯಾವುದೇ ಒಂದು ಸ್ವಾರ್ಥ ಇರೋದಿಲ್ಲ. ಯಾಕಂದರೆ ಆತನ ಪ್ರೀತಿ ಏನಾಗಿದೆ, ಯಥಾರ್ಥವಾಗಿರುವಂಥದ್ದಾಗಿದೆ. ಆತನಲ್ಲಿರುವಂಥ ಕ್ಷಮಾಪಣೆ ಏನಾಗಿದೆ, ಆತನು ಮನಸಾರೆ ಕ್ಷಮಿಸಿ ಬಿಡುವಂತನಾಗಿದ್ದಾನೆ. ಕೆಲವು ಜನರಲ್ಲಿ ನಾವು ನೋಡ್ತೇವೆ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ನಾವು ಯಾರಿಗಾದರೂ ಅನ್ಯಾಯ ಮೋಸ ಮಾಡಿದರು, ಅವರು ನಮಗೆ ಬಂದು ನಮಗೆ ಆ ಒಂದು ಕ್ಷಮಾಪಣೆ ಕೇಳಿದ್ರೆ ಸೊ ನಾವೇನು ಮಾಡ್ತೇವೆ, ಮೇಲೆ ಮಾತಿಗೆ ಕ್ಷಮಿಸಿ ಬಿಡ್ತೀವಿ. ಆದರೆ ಮನಸ್ಸಲ್ಲಿ ಏನು ಮಾಡ್ತೀವಿ, ಅನೇಕ ಜನರು ಅದನ್ನು ಅವರು ನಂಗೆ ಕ್ಷಮಾಪಣೆ ಬಂದು ಕೇಳಿದ್ರು ಸಹ ನಾವೇನು ಮಾಡ್ತೀವಿ, ಆ ಮನಸ್ಸಿನಲ್ಲಿ ನಾವು ಬಾಯಿನ ಕ್ಷಮಾಪಣೆ ಕೊಟ್ಟು ಮನಸ್ಸಿನಲ್ಲಿ ಏನು ಮಾಡ್ತೀವಿ, ಆ ವಿಷಯದಲ್ಲಿ ನಾವೇನು ಮಾಡ್ತೀವಿ, ಒಂದು ಕೆಟ್ಟ ಒಂದು ರೀತಿಯಲ್ಲಿ ಅವರಿಗೆ ಕೇಳಾಗಬೇಕೆಂದು ಬಯಸ್ತೀವಿ. ನಮ್ಮ ಮನಸಾರೆ ಅವರಿಗೆ ಕ್ಷಮಾಪಣೆ ಮಾಡುವುದಿಲ್ಲ. ಇವತ್ತು ಅನೇಕ ಜನರನ್ನು ನೋಡ್ತೇವೆ, ಅವರ ಒಂದು ಕ್ಷಮಾಪಣೆ ಏನಾಗಿದೆ, ಅದರಲ್ಲಿ ಸ್ವಾರ್ಥ ಇರುವಂಥದ್ದಾಗಿದೆ. ಅವ್ರ ಕೆಲಸ ಏನಾರ ಆಗಬೇಕಂದ್ರೆ ಅಲ್ಲಿ ಏನು ಮಾಡ್ತಾರೆ, ಇವತ್ತು ಆತನು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ ಇಂಥ ವ್ಯಕ್ತಿ, ಇವತ್ತು ನನ್ನ ವಿರೋಧವಾಗಿ ಅದನ್ನು ತಪ್ಪು ಮಾಡೋವನ್ನೇ ಇವತ್ತು ಬಂದು ಕ್ಷಮಾಪಣೆ ಕೇಳ್ತಾ ಇದ್ದಾನೆ, ಅವನಿಗೆ ಕ್ಷಮಿಸಿಬಿಡೋಣ. ಇವತ್ತು ಕ್ಷಮಿಸಿಬಿಟ್ಟರೆ ಅವನಿಂದ ಏನು ಕೆಲಸ ಆಗಬೇಕು, ನನಗೆ ಆಗುತ್ತೆ ಅಂಥೇಳಿ ಆ ವ್ಯಕ್ತಿಗಳು ಏನು ಮಾಡ್ತಾರೆ, ಸ್ವಾರ್ಥದ ಕ್ಷಮಾಪಣೆ ಮಾಡುತ್ತಾರೆ ಎಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಆದರೆ ನಿನ್ನ ದೇವರಾದ ಯೇಸು ಕ್ರಿಸ್ತನು ಆತನ ಕ್ಷಮಾಪಣೆಯಲ್ಲಿ ಸ್ವಾರ್ಥ ಇರುವಂಥದ್ದಲ್ಲ. ಆತನ ಪ್ರೀತಿ ಯಥಾರ್ಥವಂತದಾಗಿದೆ, ಆತನ ಕ್ಷಮಾಪಣೆ ಯಥಾರ್ಥವಂತದಾಗಿದೆ. ಇವತ್ತು ನಾವು ಒಬ್ಬರಿಗೆ ಕ್ಷಮಾಪಣೆ ಮಾಡಿದರೆ ಅವರಿಂದ ಏನೋ ಒಂದು ಬಯಸ್ತೀವಿ. ಇವತ್ತು ಅವನಿಗೆ ಕ್ಷಮಾಪಣೆ ಮಾಡಿದರೆ, ಇವತ್ತು ಇವಳಿಗೆ ಕ್ಷಮಾಪಣೆ ಮಾಡಿದರೆ ಇವಳಿಂದ ಕೆಲಸ ಆಗುತ್ತೆ ಅಲ್ಲ, ಇವಳಿಂದ ಈ ಥರ ನಾನು ಏನೋ ಒಂದು ಪಡೆದುಕೊಳ್ಳಬಹುದಲ್ಲ ಅಂಥೇಳಿ ಸೊ ಮನುಷ್ಯರಾಗಿರುವಂಥ ನಾವೇನು ಮಾಡ್ತೇವೆ, ಆ ಒಂದು ಸ್ವಾರ್ಥದಿಂದ ಕ್ಷಮಿಸ್ತೇವೆ. ಆದರೆ ಯೇಸು ಕ್ರಿಸ್ತನು ಇವತ್ತು ನಾವು ನಮ್ಮ ಮಾಡಿದ ಪಾಪಗಳನ್ನು ಯೇಸು ಕ್ರಿಸ್ತನ ಮುಂದೆ ಒಪ್ಪಿಕೊಂಡಿದ್ದಾಗ ಆತನು ಏನು ಮಾಡ್ತಾನೆ, ಶಾಶ್ವತವಾಗಿ ಆ ಪಾಪಗಳನ್ನು ಕ್ಷಮಿಸಿ ಬಿಡ್ತಾರೆ. ಮತ್ತು ಯಾವುದೇ ಒಂದು ಸ್ವಾರ್ಥ ತುಂಬಿಕೊಂಡು ದೇವರು ಕ್ಷಮಾಪಣೆ ಮಾಡೋದಿಲ್ಲ. ಯಾಕಂದರೆ ಅದು ನಿಸ್ವಾರ್ಥವಾಗಿ ಸೊ ದೇವರೇನು ಮಾಡ್ತಾರೆ, ನಮ್ಮ ಪಾಪಗಳು ಕ್ಷಮಾಪಣೆ ಮಾಡ್ತಾರೆ. ಆತನ ಪ್ರೀತಿ ಯಥಾರ್ಥವಾದದ್ದು, ಆತನ ಕ್ಷಮಾಪಣೆ ಯಥಾರ್ಥವಾಗಿರುವಂಥದ್ದು ನಾವು ನೋಡ್ತೇವೆ. ಸೊ ಭಕ್ತನಾದ ದಾವೀದನ ವಿಷಯದಲ್ಲೂ ಕೂಡ ನಾವು ನೋಡ್ತೇವೆ, ಆತನು ದೇವರನ್ನು ಕೊಂಡಾಡುವಂಥ ವ್ಯಕ್ತಿ, ಸೊ ದೇವರನ್ನು ಭಜಿಸುವ ವ್ಯಕ್ತಿಯಾಗಿದ್ದನು. ಸೊ ದೇವರ ಪ್ರಾರ್ಥನೆಗೆ ಆತನ ಅನೇಕ ಆಶೀರ್ವಾದವನ್ನು ಪಡೆದುಕೊಂಡು ಆತನೇನಾಗಿದೆ, ಒಬ್ಬ ಕುರಿಕಾವಿನಾಗಿದ್ದರೂ ಕೂಡ ಸೊ ದೇವರ ಆತನ ಪ್ರಸನ್ನತೆ, ಆತನ ಮೇಲೆ ಆಶೀರ್ವಾದ ಇಳಿದು ಬಂದಿದ್ದಕ್ಕಾಗಿ ಆತನೇನಾಗಿದೆ, ದೊಡ್ಡ ಅರಸನಾಗಿದ್ದನು. ಸೊ ದೊಡ್ಡ ಅರಸನಾಗಿದ್ದಾಗ ಆತನೇನು ಮಾಡ್ತಾನೆ, ಒಂದು ದಿವಸ ಮಲಗಿದ ಅಂತ ಎದ್ದು ಒಂದು ಮಾಳಿಗೆ ಮೇಲೆ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ ಸ್ನಾನ ಮಾಡೋದನ್ನು ನೋಡಿ ಆ ಒಂದು ಸ್ತ್ರೀ ಜೊತೆ ಏನು ಮಾಡ್ತಾನೆ, ಆತನು ಪಾಪ ಮಾಡ್ತಾನೆ. ಅದು ಅವನ ಸೈನಿಕನ ಹೆಂಡತಿ ಆಗಿರ್ತಾಳೆ. ಸೊ ಆ ಒಂದು ಪಾಪ ಅವನ ದಾವೀದನು ಮಾಡಿದಾಗ ಸೊ ಆತನು ಒಂದು ಏನು ಮಾಡ್ತಾನೆ, ಮತ್ತೆ ದೇವರ ಮುಂದೆ ತಾನು ಪಾಪ ಮಾಡಿದೆ ಅಂಥೇಳಿ ಒಪ್ಪಿಕೊಳ್ತಾನೆ. ಯಾಕಂದರೆ ಆತನ ಹೆಂಡತಿ ಇದ್ದರೂ ಕೂಡ ಆತನಲ್ಲಿ ಪಾಪ ಮಾಡಿದಾಗ ದೇವರ ದೃಷ್ಟಿಯಲ್ಲಿ ಆತನು ಕೆಟ್ಟವನಾದಾಗ ಆತನು ಏನು ಮಾಡ್ತಾನೆ, ಪಶ್ಚಾತ್ತಾಪ ಪಟ್ಟು ದೇವರೇ ನಾನು ಮಾಡಿದ ಪಾಪವನ್ನು ಕ್ಷಮಿಸೆಂಬುದಾಗಿ ದಾವೀದನು ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನು ಮಾಡ್ತಾರೆ, ಯಾವುದೇ ಸ್ವಾರ್ಥ ಇಲ್ಲದೆ ಆತನು ಮಾಡಿದ ಪಾಪವನ್ನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಪಾಪವನ್ನು ಕ್ಷಮಿಸಿ ಆತನನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ನಾವು ಸತ್ಯವೇದದಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ನೋಡ್ತೇವೆ, ಅನೇಕ ಒಂದು ಜನರು ಅವರು ಪಾಪ ಮಾಡಿದಾಗೂ ಅವರು ದೇವರ ಹತ್ರ ಕ್ಷಮಾಪಣೆ ಕೇಳಿದಾಗ ದೇವರವ್ರಿಗೆ ಕ್ಷಮಿಸಿ ಏನು ಮಾಡಿದರು, ತಿರುಗಿ ಅವರಿಗೆ ಆಶೀರ್ವಾದ ಮಾಡಿದರು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಒಂದು ಪಾಪ ಕ್ಷಮಾಪಣೆ ಇವತ್ತು ಕೊಡುವಂಥವರು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾರೆ. ಇವತ್ತು ನಮ್ಮ ಪಾಪಗಳಿಗೆ ದೇವರು ಆ ಶಿಲ್ಬೆ ಮೇಲೆ ಆಲ್ರೆಡಿ ಏನು ಮಾಡಿದ್ದಾರೆ, ಬಿಲ್ಲು ಪೇ ಮಾಡಿದ್ದಾರೆ, ಆ ಬೆಲೆ ಆಲ್ರೆಡಿ ಕಟ್ಟಿದ್ದಾರೆ. ನಮ್ಮ ರಕ್ತ, ನಮ್ಮ ಪಾಪಗಳನ್ನು ತೊಳೆದಕ್ಕೋಸ್ಕರ ಅವರು ತನ್ನ ರಕ್ತವನ್ನು ಆ ಶಿಲ್ಬೆ ಮೇಲೆ ಒಂದು
ರಕ್ತವನ್ನು ಸುರಿಸಿ ನಮ್ಮ ಪಾಪಗಳ ಒಂದು ಬೆಲೆಯನ್ನು ಮಾಡಿದ್ದಾರೆ, ಒಂದು ಪೇ ಮಾಡಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ದೇವರು ಕೊಟ್ಟಂಥ ಕ್ಷಮಾಪಣೆ ನಮಗೇನು ಮಾಡುತ್ತೆ, ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು, ದುಃಖಗಳು ಮತ್ತು ರೋಗಗಳಿಂದ ನಮಗೆ ಬಿಡುಗಡೆ ಮಾಡುತ್ತೆ, ನಮಗೆ ಹೊಸ ಜೀವನವನ್ನು ಕೊಡುತ್ತೆ. ಇವತ್ತು ಹಳೆದ ಪರಿಸ್ಥಿತಿ ತೆಗೆದಾಕಿ ದೇವರು ಕ್ಷಮಾಪಣೆ ಕೊಟ್ಟಿದಾಗ, ಸೊ ದೇವರ ಒಂದು ಕ್ಷಮಾಪಣೆ ಏನು ಮಾಡುತ್ತೆ, ನಮಗೆ ಒಂದು ಒಳ್ಳೆಯ ಜೀವನದಲ್ಲಿ ಒಂದು ಒಳ್ಳೆಯ ನಾಗರಿಕನಾಗಿ ನಡೆಸುತ್ತದೆ ಎಂಬುದಾಗಿ ನೋಡ್ತೇವೆ. ಮತ್ತು ಮುಂದಣ ಲೋಕದಲ್ಲಿ ಕೂಡ ಇವತ್ತು ನಾವು ದೇವರು ನಾವು ಮಾಡಿದ ಪಾಪಗಳು ಕ್ಷಮಿಸಿದಾಗ ಮುಂದೆ ಏನು ಸಿಗುತ್ತೆ, ನಮಗೆ ಸತ್ತು ಹೋದ್ಮೇಲೆ ಕೂಡ ನಮಗೆ ನಿತ್ಯ ಜೀವ ಸಿಗುತ್ತೆ. ಯಾಕಂದರೆ ನಿತ್ಯ ಜೀವನಕ್ಕೆ ಮಾರ್ಗ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ಆತನು ತನ್ನ ಮಗನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಶಿಲ್ಬೆ ಮೇಲೆ ಸುರಿಸಿ ಆತನು ಆ ಶಿಲ್ಬೆ ಮೇಲೆ ಸತ್ತು ಹುಣ್ಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಅಂದರೆ ನಾವು ಮಾಡಿದ ಪಾಪಗಳು ದೇವರು ಕ್ಷಮಾಪಣೆ ಮಾಡಿದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸತ್ಯವೇದದಲ್ಲಿ ಅನೇಕ ಜನರು ಪಾಪ ಮಾಡಿದರು, ಆತನ ಒಂದು ಭಕ್ತಾದಿಗಳು ಮಾಡಿದರೂ ಕೂಡ ಆ ಪಾಪಗಳು ಆ ದೇವರ ಮುಂದೆ ಒಪ್ಪಿಕೊಂಡು ಅವರು ಪ್ರಾರ್ಥನೆ ಮಾಡಿದಾಗ ಸೊ ದೇವರವರಿಗೆ ಆ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಆಶೀರ್ವಾದ ಮಾಡಿದರು. ಯಾವ ಥರ ಆ ದಾವೀದನ ಪಾಪವನ್ನು ಕ್ಷಮಿಸಿ ದೇವರು ತಿರುಗಿ ಆತನ ಮಕ್ಕಳಿಗೆ ದೇವರ ಆಶೀರ್ವಾದ ಮಾಡಿದರು. ಮತ್ತು ಇವತ್ತು ಅವರೆಲ್ಲರೂ ಎಲ್ಲಿದ್ದಾರೆ? ಆತನ ಮಕ್ಕಳು ಪಾಪ ಮಾಡಿ ಕ್ಷಮಾಪಣೆ ಕೇಳಿದಾಗ ದೇವರು ಅವ್ರಿಗೆ ಕ್ಷಮಿಸಿದಾಗ ಸೊ ಆತನ ಒಂದು ಕ್ಷಮಾಪಣೆ ಏನಾಗಿದೆ, ನಿರಂತರವಾಗಿದೆ. ಇವತ್ತು ಅವರೆಲ್ಲರೂ ಎಲ್ಲಿದ್ದಾರೆ? ದೇವರ ಒಂದು ಸಮ್ಮುಖದಲ್ಲಿ, ಪರಲೋಕದಲ್ಲಿ ಯೇಸು ಕ್ರಿಸ್ತನ ಜೊತೆ ಅವರೆಲ್ಲರೂ ಇದ್ದಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತನ ಕ್ಷಮಾಪಣೆ ಏನಾಗಿದೆ, ಅದು ನಿರಂತರವಾಗಿ ಶಾಶ್ವತವಾಗಿರುವಂಥ ಕ್ಷಮಾಪಣೆ ಆಗಿದೆ. ಆ ಒಂದು ಕ್ಷಮಾಪಣೆ ನಮಗೇನು ಮಾಡುತ್ತೆ? ಆಶೀರ್ವಾದ ತರುತ್ತೆ, ಮತ್ತು ರೋಗಗಳಿಂದ ಬಿಡುಗಡೆ ಮಾಡುತ್ತೆ, ಕಣ್ಣೀರ ಕಷ್ಟಗಳಿಂದ ಬದಲಾವಣೆ ಮಾಡುತ್ತೆ, ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ಆ ಕ್ಷಮಾಪಣೆ ದೇವರು ಕೊಡುವಂಥ ಆ ನಿರಂತರವಾದ ಆ ಕ್ಷಮಾಪಣೆ ನಮ್ಮ ಹೃದಯವನ್ನು, ನಮ್ಮ ಮನಸ್ಸು, ನಮ್ಮ ಒಂದು ಜೀವನವನ್ನು ಬದಲಾಯಿಸಿ ಬಿಡುತ್ತೆ. ಈ ಲೋಕದಲ್ಲಿ ದೇವರ ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸ್ತಾರೆ. ಮತ್ತು ಮುಂದಿನ ದಿನದಲ್ಲಿ ಸೊ ದೇವರ ಆ ಒಂದು ಕ್ಷಮಾಪಣೆ, ಆ ಶಾಶ್ವತವಾದ ಕ್ಷಮಾಪಣೆ ಮತ್ತು ನಿರಂತರವಾದ ಕ್ಷಮಾಪಣೆ ಏನು ಮಾಡುತ್ತೆ, ನಮಗೆ ಆ ಯೇಸು ಕ್ರಿಸ್ತನೊಂದಿಗೆ ತೆಗೆದುಕೊಂಡು ಹೋಗುತ್ತದೆ. ಆತನ ಜೊತೆ ಇರುವುದಕ್ಕಾಗಿ ಈ ಒಂದು ಶಾಶ್ವತವಾದ ಕ್ಷಮಾಪಣೆ, ನಿರಂತರವಾದ ಯೇಸು ಕ್ರಿಸ್ತನ ಕ್ಷಮಾಪಣೆ ನಮ್ಮನ್ನು ಆತನೊಂದಿಗೆ ಪರಲೋಕಕ್ಕೆ ಹೋಗುವುದಕ್ಕಾಗಿ ಸಹಾಯ ಮಾಡುತ್ತದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ನಮಗಿರುವಂಥ ಪಾಪಗಳನ್ನು, ನಿಮಗಿರುವಂಥ ಪಾಪಗಳನ್ನು ನೀವು ದೇವರ ಮುಂದೆ ಒಪ್ಪಿಕೊಂಡು ನೀವು ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ನಿಮಗೆ ಆರೋಗ್ಯ, ಬಲ, ಐಶ್ವರ್ಯ, ಅಂತಸ್ತು ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸೌಭಾಗ್ಯ, ಒಳ್ಳೆ ಎಜುಕೇಷನ್ ಕೊಟ್ಟು ದೇವರ ಆಶೀರ್ವಾದ ಮಾಡಿ ನಿಮ್ಮನ್ನು ಒಳ್ಳೆಯ ಒಂದು ಆತ್ಮೀಯ ಮಕ್ಕಳಾಗಿ ದೇವರು ಬದಲಾಯಿಸ್ತಾರೆ. ಇವತ್ತು ನಿನ್ನ ಜೀವನ ಹೆಂಗೆ ಇರಲಿ ಅದು ನೋಡಿ ಅನೇಕ ಜನ ನಿನ್ನ ಜೀವನ, ನಿನ್ನ ವ್ಯಕ್ತಿತ್ವ ನೋಡಿ ಅನೇಕ ಜನರು ಆಳ್ಕೋಬೋದು, ಅನೇಕ ಜನರು ಅಸಹ್ಯ ಪಡ್ಕೋಬೋದು. ಆದರೆ ಇವತ್ತು ದೇವರ ದೃಷ್ಟಿಯಲ್ಲಿ ಇವತ್ತು ಅಸಹ್ಯವಾಗಿರುವಂಥದ್ದು ಶ್ರೇಷ್ಠವಾಗಿದೆ. ಇವತ್ತು ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರುವಂಥದ್ದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಅಸಹ್ಯವಾಗಿದೆ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಾಗದರ ಪರವಾಗಿಲ್ಲ, ನಾವು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರಬೇಕು. ಇವತ್ತು ಮನುಷ್ಯರ ದೃಷ್ಟಿಯಲ್ಲಿ ನಾವು ಅಸಹ್ಯವಾಗಿದ್ದರೂ ಕೂಡ ಆ ದೇವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿರ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವನದಲ್ಲಿ ನಿನ್ನ ರೋಗ ಹೋಗ್ತಾ ಇಲ್ಲ, ನಿನ್ನ ಬಡತನ ಹೋಗ್ತಾ ಇಲ್ಲ, ನಿನ್ನ ದರಿದ್ರ ಹೋಗ್ತಾ ಇಲ್ಲ, ನಿನ್ನ ಗಂಡ ನಿನ್ನ ಹೆಂಡತಿ ಬದಲಾಗ್ತಾ ಇಲ್ಲ, ನಿನ್ನ ಕುಟುಂಬದಲ್ಲಿ ಆ ಶಾಪ ಹೋಗ್ತಾ ಇಲ್ಲ ಅಂದರೆ ಇವತ್ತು ದೇವರ ಹತ್ರ ಬಂದು ಯೇಸು ಕ್ರಿಸ್ತನ ಹತ್ರ ನೀನು ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿದಾಗ ಸೊ ದಾವೀದನಿಗೆ ಆಶೀರ್ವಾದ ಮಾಡಿದ ದೇವರು ನಿನಗೂ ನಿನ್ನ ಕುಟುಂಬಕ್ಕೂ ಆಶೀರ್ವಾದ ಮಾಡ್ತಾರೆ. ಮತ್ತು ಇವತ್ತು ಅವರಿಗೆಲ್ಲ ದೇವರು ಕ್ಷಮಿಸಿ ಅವರನ್ನು ತನ್ನ ಪರಲೋಕದಲ್ಲಿ ಆತನ ಜೊತೆ ಏನು ಮಾಡಿದ್ದಾರೆ, ದೇವರು ಅವರನ್ನು ಇಟ್ಟುಕೊಂಡಿದ್ದಾರೆ. ಸೊ ಯೇಸು ಕ್ರಿಸ್ತನು ತನ್ನ ಎಲ್ಲ ಜನರನ್ನು ಅವರು ಸತ್ತಿರುವಾಗ ಅವ್ರಿಗೇನು ಮಾಡಿದ್ದಾರೆ, ದೇವರು ನಿತ್ಯ ಜೀವ ಕೊಟ್ಟಿದ್ದಾರೆ. ಇವತ್ತು ನಮಗೂ ಕೂಡ ದೇವರು ನಿತ್ಯ ಜೀವನ ಕೊಡುವಂತರಾಗಿದ್ದಾರೆ. ಇವತ್ತು ನಮ್ಮಲ್ಲಿರುವಂಥ ಪಾಪಗಳನ್ನು ಒಪ್ಪಿಕೊಂಡು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಮಗೆ ಕ್ಷಮಿಸಿ ಆಶೀರ್ವಾದ ಮಾಡಿ ಮುಂದಿನ ಲೋಕದಲ್ಲಿ ನಮಗೇನು ಮಾಡ್ತಾರೆ, ನಿತ್ಯ ಜೀವನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಆತನ ಪ್ರೀತಿ ಶಾಶ್ವತ, ಆತನ ಕ್ಷಮಾಪಣೆ ಅದೇನಾಗಿದೆ, ಯಥಾರ್ಥವಂತದಾಗಿದೆ. ಆ ನಿರಂತರವಾದ ಕ್ಷಮಾಪಣೆ ಕೊಡುವಂಥ ಯೇಸು ಕ್ರಿಸ್ತನಲ್ಲಿಗೆ ನಾವು ಬಂದು ಆತನನ್ನು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಯಾಕಂದರೆ ಕ್ಷಮಾಪಣೆ ಎಂಬುದು ದೇವರ ದೃಷ್ಟಿಯಲ್ಲಿ ಒಂದು ದೊಡ್ಡ ಗುಣವಾಗಿದೆ. ಹಾಗೂ
ಇವತ್ತು ಆ ದೇವರ ಶಿಲ್ಬೆ ಮೇಲೆ ಆತನಿಗೆ ಹಿಂಸೆ ಕೊಟ್ಟಿನವರನ್ನು ದೇವರು ಕ್ಷಮಿಸಿದಂತೆ ಇವತ್ತು ನಮಗೆ ಹಿಂಸೆ ಕೊಟ್ಟಿನವರನ್ನು, ನಮಗೆ ಅನ್ಯಾಯ ಮೋಸ ಮಾಡಿದವರನ್ನು ನಾವು ಆ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಅವರಿಗೆ ಎಲ್ಲರಿಗೂ ನಾವು ಕ್ಷಮಾಪಣೆ ಮಾಡಿದಾಗ ಇವತ್ತು ನಮ್ಮ ಜೀವನ ಬದಲಾಗುತ್ತೆ, ನಮಗೆ ಆಶೀರ್ವಾದ ಬರುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದೇ ರೀತಿ ದೇವರಿಗೊತ್ತು ಆ ಕ್ಷಮಾಪಣೆ ಗುಣ ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್.